ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಓಲ್ಡ್ ಶರ್ಟಿಂದ, ಯಾರಿಗೂ ಕೊಡಲು ಬಾರದೇ ಇರುವಂಥ ಶರ್ಟಿಂದ ನಾನಿವತ್ತು ಒಂದು ಸೂಪರ್ ಆದ ಐಟಮನ್ನು ಮಾಡಿ ತೋರಿಸ್ತೀನಿ. ಇದರಿಂದ ನಮ್ಮ ವಾರ್ಡ್ರೋಬಲ್ಲೂ ಕೂಡ ಎಷ್ಟು ಜಾಗ ಕಡಿಮೆ ಸಾಕಾಗುತ್ತೆ, ಎಷ್ಟು ಬಟ್ಟೆಯನ್ನು ಎಕ್ಸ್ಟ್ರಾ ನಾವು ಹಿಡಿಸ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಇದನ್ನು ಸ್ಟಿಚ್ ಮಾಡಿ ಆದಮೇಲೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನೋಡಿ, ಹೀಗೆ ಒಂದು ಶರ್ಟನ್ನು ತಗೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಫಸ್ಟು ಈ ಸ್ಲೀವ್ ಇದೆಯಲ್ಲ, ಆ ಸ್ಲೀವು ನಮಗೆ ಏನು ಯೂಸಿಗೆ ಬರಲ್ಲ ಅಂದರೆ ಒಂದು ಸ್ಲೀವ್ ಯೂಸಿಗೆ ಬರುತ್ತೆ, ಒಂದು ಸ್ಲೀವು ನಮಗಷ್ಟು ಯೂಸಿಗೆ ಬರೋದಿಲ್ಲ. ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡೋಣ. ಈ ಕಡೆನೂ ಅಷ್ಟೇ ತೆಕ್ಕೊಂಬಿಡ್ತೀನಿ. ಒಂದು ಹಳೆ ಶರ್ಟ್ ಇದ್ದರೆ ಎಷ್ಟೆಲ್ಲ ಇದನ್ನು ವಸ್ತುಗಳನ್ನು ನಾವು ಮಾಡ್ಕೊಬೋದು. ಬರೀ ಇವತ್ತು ತೋರಿಸ್ತಾ ಇರೋ ಬ್ಯಾಗ್ ಒಂದೇ ಅಲ್ಲ, ಇನ್ನು ಡಿಫ್ರೆಂಟ್ ಆಗಿರೋವಂಥ ಬ್ಯಾಗ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಅಂದರೆ ತುಂಬ ಚೆನ್ನಾಗಿ ಇದ್ದರೆ ನಾವು ಬೇರೆಯವರಿಗೆ ಕೊಡ್ಬೋದು. ಅದು ಡ್ಯಾಮೇಜ್ ಆಗಿದೆ ಅಂತಂದವಾಗ ಬೇರೆಯವರಿಗೆ ಕೊಡಲಿಕ್ಕೂ ಕೂಡ ಬರೋದಿಲ್ಲ. ಇಷ್ಟು ಆದಮೇಲೆ ಒಂದು ಅಂದಾಜಲ್ಲಿ ಇಲ್ಲಿ ಮೇಲ್ಗಡೆನೂ ಕೂಡ ಕಟ್ ಮಾಡ್ಕೊಬಿಡೋಣ. ಇಲ್ಲಿ ಕೆಳಗಡೆನೂ ಅಷ್ಟೇ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತೀನಿ. ತುಂಬ ಯೂಸ್ಫುಲ್ ಆದ ಐಟಮು. ನಿಮಗೆ ಗೊತ್ತಾಗಿರ್ಬೋದು, ನಾನೇನು ಸ್ಟಿಚ್ ಮಾಡ್ತೀನಿ ಅಂದವಾಗ ನೀವು ಅಂದ್ಕೊಂಡಿರ್ಬೋದು ಏನಾದರೂ ಯಾವ್ದಾದ್ರು ಹೊಸ ರೀತಿ ಬ್ಯಾಗ್ ಇರ್ಬೋದು ಅಂತ. ಖಂಡಿತವಾಗ್ಲೂ ಹೌದು, ಬ್ಯಾಗನ್ನೇ ಹೊಲಿತಾ ಇರೋದು. ಬಟ್ ಈ ರೀತಿ ಬ್ಯಾಗ್ ಹೊಲ್ಕೊಂಡ್ರೆ ಎಷ್ಟು ನಮ್ಮ ಜಾಗ ಉಳಿಯುತ್ತೆ ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಪೂರ್ತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಫಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ಕೆಳಗಡೆ ನಾವು ಒಂದು 3 ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು. ಹೀಗೆ ಇಲ್ಲಿಂದ ಈ ಕಡೆನೂ ಕೂಡ 3 ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಸೊಟ್ಟ ಬರುತ್ತೆ, ಅದೇ ರೀತಿಯೇ ಇರಲಿ. ಇದೇ ರೀತಿಯಾಗಿ ಇಲ್ಲಿ 4 ಕಡೆನೂ ಕೂಡ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬರ್ತೀನಿ. 3 ಇಂಚು ಉದ್ದ, 3 ಇಂಚು ಅಗಲ. ನೋಡಿ, ಈಗ 4 ಕಡೆಗೂ ಕೂಡ 3 ಇಂಚಿಗೆ ಕಟ್ ಮಾಡ್ಕೊಂಡಾಯ್ತು. ಈಗ ನಾವು ಎಲ್ಲ ಗುಂಡಿಯನ್ನು ಬಿಚ್ಕೋಬೇಕು, ಅದನ್ನು ಬಿಚ್ಕೊತೀನಿ. ಈಗ ನಾನು ಸ್ಲೀವನ್ನು ತಗೊಂಡಿದ್ದೀನಿ. ಈಗ ಸ್ಲೀವನ್ನು ತಗೊಂಡು ಹೀಗೆ ಕಟ್ ಮಾಡ್ಕೊಂಡ್ಬಿಡೋಣ. ನಮಗೆ ಬ್ಯಾಗಿಗೆ ಲಾಡಿಯನ್ನು ಹೊಲಿಬೇಕು, ಅದಕ್ಕೋಸ್ಕರ ನಾನು ಈ ಪೀಸನ್ನು ತಗೊಂಡಿರೋದು. ಈಗ ಪೂರ್ತಿಯಾಗಿ ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡೋಣ. ಈಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ 2 ಸಮವಾದ ಪೀಸ್ ಸಿಕ್ಕಿದ್ರೆ ಆಯಿತು. ಸ್ಟ್ರೈಟ್ ಆಗಿ ಬೇಕು, ಇದು ಕ್ರಾಸ್ ಪೀಸ್ ಇದೆಯಲ್ಲ, ಅದಕ್ಕಾಗಿ ಸ್ವಲ್ಪ ಇದಾಗತ್ತೆ. ಹೀಗೆ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ನಾವು ಲಾಡಿಯಾಗಿ ಹೊಲಿತೀವಲ್ಲ, ಅದೇ ರೀತಿಯಾಗಿ ಸ್ವಲ್ಪ ಅಗಲವಾಗಿ ಹೊಲ್ಕೊಂಡ್ರೆ ಆಯಿತು. ಹೀಗೆ 2 ಪೀಸನ್ನು ಕಟ್ ಮಾಡ್ಕೊಬೇಕು. ಇದಕ್ಕೆ ಇಂತಿಷ್ಟೇ ಉದ್ದ ಇಂತಿಷ್ಟೇ ಅಗಲ ಅಂತ ಏನು ಇರೋದಿಲ್ಲ. ಇಷ್ಟು ಆದಮೇಲೆ 1 ಪೀಸನ್ನು ತೆಕ್ಕೊಬೇಕು. ತೆಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು.
ಒಂದು ಫೋಲ್ಡ್ ಹೀಗೆ, ಒಂದು ಫೋಲ್ಡ್ ಹೀಗೆ ಮಾಡಿ ಮತ್ತೆ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚು ಹಾಕ್ಕೋಬೇಕು. ಹಾಕ್ಕೊಂಡು ಇದರ ಗುಂಡಿಯನ್ನು ಯಾಕೆ ಓಪನ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ಹೇಳ್ತೀನಿ. ಫಸ್ಟು ಅದನ್ನು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನಾವೀಗ 2 ಲಾಡಿಯನ್ನು ಹೊಲ್ಕೊಳ್ಳೋಣ. ಚಂದ ಮಾಡಿ 2 ಕಡೆ ಸ್ಟಿಚ್ ಹಾಕೊಂಡು ಹೊಲ್ಕೊಂಡ್ಬರ್ತೀನಿ. ಯಾವ ರೀತಿ ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, 2 ಲಾಡಿಯನ್ನು ಕೂಡ ಹೊಲ್ಕೊಂಡು ತಂದೆ. ಇದು ಪೂರ್ತಿ ಸ್ಟ್ರೈಟ್ ಇರಲ್ವಲ್ಲ ಸ್ಲೀವಿನ ಬಟ್ಟೆ, ಅದಕ್ಕೆ ಸ್ವಲ್ಪ ಸೊಟ್ಟ ಪಟ್ಟ ಆಗುತ್ತೆ. ಬೇಕಾದರೆ ಐರನ್ ಮಾಡ್ಕೊಬೋದು, ಇಲ್ಲ ಹೊಲದ ಮೇಲೆ ನಾರ್ಮಲ್ ಆಗಿ ಸರಿ ಬಂದೇ ಬರುತ್ತೆ. ಇನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಬೇಕಾದರೆ ಇಲ್ಲಿ ಕಟ್ ಮಾಡ್ಕೊಂಡು ಬೇಕಾದ್ರೂ ಕೂಡ ಹೊಲಿಬಹುದು. ಇಲ್ಲ ಅಂತಂದರೆ ನಾವು ಫಸ್ಟ್ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸ್ಟಿಚ್ ಮಾಡಿಕೊಂಡು ಲಾಸ್ಟಿಗೆ ಇದನ್ನು ಹೊಲಿದ್ರೂ ಕೂಡ ಆಗುತ್ತೆ. ನಾವೇನು ಮಾಡೋಣ, ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಗಿನ ಹ್ಯಾಂಡಲ್ಲು ಎಲ್ಲಿಗೆ ಬರಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಈ ಬಟನ್ಸ್ ಇದೆಯಲ್ಲ ಶರ್ಟಿಂದು, ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಹೇಗೆ ಶರ್ಟನ್ನು ಇಡ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ, ಹಾಗೆ ಈ ಕಡೆನೂ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಹೀಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲ್ಗಡೆಗೆ ಉದ್ದಕ್ಕೂ ಕೂಡ ಹೊಲಿಬೇಕು. ಹೊಲ್ಕೊಂಡು 2 ಕಡೆನೂ ಕೂಡ ಹೊಲ್ಕೊಂಡು ತಗೊಬರ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಈಗ ಒಂದು ಸೈಡಲ್ಲಿ ಒಂದು ಹೊಲಿಗೆಯನ್ನು ಹಾಕಿದ್ದೀನಿ. ಈಗ ಏನು ಮಾಡೋಣ ಅಂದರೆ, ಇನ್ನೊಂದು ಸರಿನೂ ಕೂಡ ಇದನ್ನೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಯಾವುದೇ ರೀತಿಯಾದ ದಾರ ಬಿಟ್ಕೊಳ್ಳೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಬರೀ ಶರ್ಟ್ ಆಗಿರೋದಕ್ಕೋಸ್ಕರ ದಪ್ಪನೂ ಕೂಡ ಆಗೋದಿಲ್ಲ, ಅಂದರೆ ನೀಟಾಗೇ ಬರುತ್ತೆ. ಮತ್ತು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ನಾವು ಪೈಪಿಂಗ್ ಕೊಡ್ತೀವಿ ಅನ್ನೋ ಉಸಾಬರಿನೂ ಕೂಡ ಇರೋದಿಲ್ಲ. ಹೀಗೆ ಫೋಲ್ಡ್ ಮಾಡಿ ಇದೇ ಬಟ್ಟೆಲೇ ಫೋಲ್ಡ್ ಮಾಡಿ ಹುಲ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. 2 ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊತೀನಿ. ನೋಡಿ, 2 ಸೈಡು ಕೂಡ ಹೊಲ್ದಾಯಿತು. ಈಗ ನಾವಿಲ್ಲಿ 3 ಇಂಚನ್ನೇ ಕಟ್ ಮಾಡಿದ್ವಲ್ಲ ಅದನ್ನು ಹೀಗೆ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಕೆಳಗಡೆ ಬರೋ ರೀತಿನೇ ಇಟ್ಕೊಂಡು ಇದನ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ ಅಂತ ಅಂದ್ಕೊಂಡು ಈ ರೀತಿಗೆ ಒಂಚೂರು ಕೆಳಗಡೆ ಜಾಗ ಬಿಟ್ಕೊಂಡು ಮಾಡೋದು. 4 ಕಡೆನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ. ನೋಡಿ, 4 ಕಡೆನೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಇನ್ನು ಉಳಿದಿರೋದು ಏನಪ್ಪ ಅಂತಂದರೆ, ಇನ್ನು ಬರೀ ಇದನ್ನು ಹಾಕೋದಷ್ಟೇ. ಹ್ಯಾಂಡಲನ್ನು ಹಾಕಬೇಕು. ಹ್ಯಾಂಡಲ್ ಹಾಕಿದ್ರೆ ನಮಗೆ ಹೇಗೆ ಬೇಕೋ ಅಲ್ಲಿಟ್ಕೊಂಡು ಎಲ್ಲದನ್ನು ಕೂಡ ಮಾಡ್ಕೊಬೋದಲ್ಲ, ಅದಕ್ಕೋಸ್ಕರ ನಾವು ಹ್ಯಾಂಡಲನ್ನು ಹಾಕ್ಕೊಬೇಕು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಗುಂಡಿನೇ ಕರೆಕ್ಟಾಗಿ ಇರೋದ್ರಿಂದ ನಾವು ಇದನ್ನೇನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಅಂದರೆ ಜಿಪ್ಪನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಏನೂ ಖರ್ಚು ಇಲ್ಲದೆ ಹೊಲಿಯೋ ಟೈಮ್ ಒಂದು ಬಿಟ್ಟು ಬೇರೆ ಏನು ದಾರ ಇದಿಷ್ಟು ಬಿಟ್ಟು ಬೇರೆ ಏನೂ ಖರ್ಚೇ ಇಲ್ಲದೆ ನಾವು ಸೂಪರಾದ ಒಂದು ಬ್ಯಾಗನ್ನು ರೆಡಿ ಮಾಡ್ಕೊಬೋದು. ಇದು ನಿಮಗೀಗ ಇದೇನಪ್ಪ ಅಂತ ಅನ್ನಿಸ್ತಿರ್ಬಹುದು, ಬಟ್ ಇದನ್ನು ಪೂರ್ತಿ ಆದಮೇಲೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಾಗಿದೆ, ಇದರ ಒಳಗಡೆ ಎಷ್ಟು ಬಟ್ಟೆ ಹಿಡಿಸುತ್ತೆ ಅಂತ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವಿಲ್ಲಿ ಟೋಟಲಾಗಿ ನಮಗೆ 5 ಗುಂಡಿಗಳು ಬಂದಿದೆ. ನಾವು ಆವಾಗ ಈ 2 ಗುಂಡಿಯನ್ನು ಅಳತೆಗೆ ಇಟ್ಕೊಳ್ಳೋಣ. ಈ ಗುಂಡಿ ಎಕ್ಸಾಕ್ಟಾಗಿ ಕೆಳಗಡೆ 3 ಇಂಚಿಗೆ ಮಾರ್ಕನ್ನು ಮಾಡೋಣ. ಇಲ್ಲೂ ಅಷ್ಟೇ 3 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ಹೀಗೆ ಹೊಲಿದು ಹೀಗೆ ಹೊಲಿಬೇಕು, ಹೀಗೆ ಹೊಲಿದು ಹೀಗೆ ಹೊಲಿಬೇಕು. ಆವಾಗ ನಮಗೆ ಹ್ಯಾಂಡಲ್
ರೆಡಿ ಆಗುತ್ತೆ. ನೀವು 3 ಇಂಚ್ ಬೇಡ, ತುಂಬ ಹತ್ತಿರ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು 4 ಇಂಚನ್ನು ಇಟ್ಕೊಳ್ಳಿ. 4 ಇಂಚಿಗೂ ಮೀರಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಆಗೋದಿಲ್ಲ. 4 ಇಂಚ್ ಸಾಕಾಗತ್ತೆ. ಈ ಕಡೆನೂ ಅಷ್ಟೇ, ನಾವಿಲ್ಲಿ ಹೇಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ಕಾಜದಿಂದ ಇಲ್ಲಿ 4 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವೇನು ಮಾಡಬೇಕು, ಹೊಲ್ಕೊಬೇಕು. ಇಲ್ಲ ಅಂತಂದರೆ ನೀವು ಇನ್ನೂ ಒಂದು ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ರೀತಿಯಲ್ಲಿ ಮಾಡ್ತೀರಾ ಅಂತಂದರೆ ಈ ಬಟ್ಟೆಯಿಂದ ಈ ತುದಿಯವರೆಗೆ ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಹೀಗೆ ಕರೆಕ್ಟಾಗಿ 11 ಇಂಚಿದೆ, ಇಲ್ಲಿ 5.5 ಇಂಚಿಗೂ ಕೂಡ ನೀವು ಮಾರ್ಕನ್ನು ಮಾಡ್ಕೊಬೋದು ಕರೆಕ್ಟಾಗಿ. ಇಲ್ಲ ನಮಗೆ ಅದೇ ಕರೆಕ್ಟಾಗಿ ಬಂದುಬಿಟ್ರೆ ಚೆನ್ನಾಗಾಗತ್ತೆ ಅಂತ ಏನಾದ್ರು ಇದ್ದರೆ 5.5 ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಬೋದು. ಇದು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲ ನೀವು ಇಲ್ಲಿ ಮೇಲ್ಗಡೆಯಿಂದ ಹಿಂಗೆ ಅಳತೆ ತಗೋತೀರ 4 ಇಂಚ್ ಇಟ್ಕೊಳ್ಳಿ. ಇಲ್ಲ ಹೀಗೆ ಕರೆಕ್ಟಾಗಿ ನಮಗೆ ಮಿಡ್ಲಲ್ಲೇ ಬರಬೇಕು ಅಂತಂದರೆ 5.5 ಇಂಚು. 5.5 ಇಂಚು ಅಂದರೆ ಫಿಕ್ಸ್ ಅಲ್ಲ ಫ್ರೆಂಡ್ಸ್, ಇದು ನಿಮ್ಮ ಶರ್ಟಿನ ಉದ್ದ, ಈ ಅಗಲ ಇಲ್ಲಿ ಹೊಲಿಗೆ ಇದೆಯಲ್ಲ ಅಲ್ಲಿಂದ ಈ ಕಾಜದ ಇದರ ಮಧ್ಯಭಾಗದಲ್ಲಿ ನಾವು ಮಾರ್ಕನ್ನು ಮಾಡ್ಕೊಬೇಕು. ಯಾವ್ದು ಬೇಕಾದ್ರೂ ಕೂಡ ಮಾಡ್ಕೊಬೋದು. 4 ಇಂಚು ಕೂಡ ಗುಡ್. ಈ 5.5 ಇಂಚ್ ಇಟ್ಕೊತೀರಾ ಅಂದರೂ ಅದು ಕೂಡ ಗುಡ್. ಯಾವ್ದು ಬೇಕಾದ್ರೂ ಇಟ್ಕೊಂಡು ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಮೇಲ್ಗಡೆಯಿಂದ ಇಟ್ಕೊಂಡು ಇಲ್ಲೊಂದೆರಡು ಹೊಲಿಗೆ ಹೊಲ್ಕೊಬೇಕು. ಆಮೇಲೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಒಂದೆರಡು ಹೊಲಿಗೆಯನ್ನು ಹೊಲ್ಕೋಬೇಕು. ಇದು ಅಷ್ಟೇ ಈ ರೀತಿಯಾಗಿ ಮಾಡಿ ಇಲ್ಲೂ ಕೂಡ ಹೊಲ್ಕೊಬೇಕು. ಆವಾಗ ಚೆನ್ನಾಗಾಗಿರೋ ಹ್ಯಾಂಡಲ್ ರೆಡಿ ಆಗುತ್ತೆ. ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹ್ಯಾಂಡಲನ್ನು ಎರಡು ಕಡೆ ಸ್ಟಿಚ್ ಮಾಡೋದು. ಜಸ್ಟ್ ಸ್ಟ್ರೈಟ್ ಹೊಲಿಗೆ ತುದಿವರೆಗೂ ಬರೋ ರೀತಿಯಲ್ಲಿ ಹಾಕಿದ್ದೀನಿ. ಈಗ ನಾವು ಇದಕ್ಕೆ ಚಂದ ಮಾಡಿ ಬಟ್ಟೆಯನ್ನು ಜೋಡಿಸಿಟ್ಕೊಂಡು ವಾರ್ಡ್ರೂಬ್ ಒಳಗಡೆ ಇಟ್ಕೊಂಡ್ರೆ ವಾರ್ಡ್ರೂಬಲ್ಲೂ ಕೂಡ ತುಂಬ ಜಾಗ ಸೇವ್ ಆಗುತ್ತೆ. ಏನಕ್ಕಾಗಿ ಅಂತಂದರೆ ಇದರೊಳಗಡೆ ತುಂಬ ಬಟ್ಟೆ ಹಿಡಿಸುತ್ತೆ. ನಾನೀಗ ಇದರೊಳಗಡೆ ಒಂದಷ್ಟು ಬಟ್ಟೆಯನ್ನು ತುಂಬುತ್ತೀನಿ. ಎಷ್ಟು ನನ್ನ ಬಟ್ಟೆಗಳನ್ನು ತುಂಬಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಕೂಡ. ಫ್ರೆಂಡ್ಸ್, ಈಗ ನಾನು ಬ್ಯಾಗನ್ನು ತುಂಬಿಸ್ಕೊಂಡು ತಂದಿದ್ದೀನಿ. ನಿಮ್ಮ ಅಂದಾಜು ಎಷ್ಟು ಹಿಡಿದಿರ್ಬೋದು ಅನ್ನೋದನ್ನು ನೀವು ಅಂದಾಜು ಮಾಡಿ. ನಾನು ಇದರೊಳಗಡೆ ನನ್ನ 20 ಪ್ಯಾಂಟ್ಗಳನ್ನು ನಾನಿಲ್ಲಿ ತುಂಬಿಸಿದ್ದೀನಿ. ನಿಮಗೆ ಇದು ಸಾಧ್ಯನಾ ಅಂತ ಅನ್ನಿಸ್ತಿರ್ಬಹುದು, ಬಟ್ ಖಂಡಿತವಾಗ್ಲೂ ಹೌದು. ನಾನು ತೋರಿಸ್ತೀನಿ ಕೂಡ. ಏನು ಗೊತ್ತಾ, ಇನ್ನೂ ಹಿಡಿಸಿ ಅಂದರೆ ಇನ್ನೂ ಪ್ರೆಸ್ ಮಾಡಿ ಇನ್ನೂ ಒಂದು 4 ಪ್ಯಾಂಟು ಹಿಡಿಸೋ ಅಷ್ಟು ಜಾಗ ಇದೆ. ನೋಡಿ ಎಷ್ಟು ಚೆನ್ನಾಗಿ ಜಿಪ್ ಹಾಕಿದ ಹಾಗೆಯೇ ಚಂದ ಮಾಡಿ ಕೂತ್ಕೊಂಡಿದೆ. ಎಷ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾವು ಎಲ್ಲ ಐಟಮ್ಗಳನ್ನು ಕೂಡ ಹೀಗೆ ತುಂಬಿ ಇಟ್ಕೊಬೋದು. ಸುಮ್ಮನೆ ಎಲ್ಲೆಲ್ಲೋ ಬಿಸಾಕ್ತೀವಿ, ಹಾಗೆಲ್ಲ ಮಾಡ್ತೀವಿ. ನೋಡಿ, ನಾನು ಒಂದೊಂದನ್ನೇ ತೆಗಿತಾ ಹೋಗ್ತೀನಿ. 1 2 3 4 5 6. ನೋಡಿ, ಇಲ್ಲಿ ನಾನು ಡಬಲ್ ಲೇಯರ್ ಮಾಡಿದ್ದೀನಿ. ಈ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ. 6 ಆಗಿತ್ತಲ್ವಾ? 7 8 9 10 11 12 13 14 15 16 17 18 19 20. ಇಷ್ಟು ಬಟ್ಟೆಗಳು ಕೂಡ ಈ ಬ್ಯಾಗಲ್ಲಿ ಹಿಡಿದಿದೆ ಅಂತಂದರೆ ನಂಬಲಿಕ್ಕೆ ಅಸಾಧ್ಯ. ಬಟ್ ಎಷ್ಟು ಸ್ಪೇಸ್ ಇದೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವೇಸ್ಟ್ ಆಗುವಂಥ ಶರ್ಟ್ಗಳನ್ನು ಈ ರೀತಿಯಾಗಿ ಯೂಸ್ ಮಾಡಿ. ನಾವೀಗ ಹಳೆ ಶರ್ಟು, ಬಟ್ ಈ ಶರ್ಟನ್ನು ನಮಗೆ ಎಸೆಯೋಕ್ಕೆ
ಮನಸ್ಸಿರೋದಿಲ್ಲ, ಬೇರೆಯವ್ರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರುತ್ತೆ ನೋಡಿ. ಕಾಲರ್ ಎಲ್ಲ ಡಲ್ ಆಗಿರುತ್ತೆ, ಇಲ್ಲ ಇಲ್ಲೇ ಎಲ್ಲ ಹಾಳಾಗಿರುತ್ತೆ. ಅಂಥ ಶರ್ಟ್ ಇದ್ದರೆ ನೀವು ಈ ರೀತಿಯಾಗಿ ಮಾಡ್ಕೊಬೋದು. ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ನಾವೇನು ಮಾಡೋಣ, ಈ ಸ್ಲೀವ್ ಏನಿದೆಯಲ್ಲ ಆ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ನಾನು ಸ್ಟೋರೇಜ್ಗೆ ಬರುವಂತಹ, ಈಗ ವಾರ್ಡ್ರೋಬಲ್ಲಿ ನಿಮ್ಮ ಬಟ್ಟೆ ಇಡಲಿಕ್ಕೆ ಸಾಕಾಗ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಸ್ಟೋರೇಜ್ ಆಗಿ ಯೂಸ್ ಮಾಡುವಂತಹ ಒಂದು ಐಟಮನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಇದ್ರ ಒಳಗಡೆ ಐರನ್ ಬಟ್ಟೆ ಆಗಲಿ, ಕೊನೆಗೆ ಇಲ್ಲ ನಮ್ಮ ಡೈಲಿ ವೇರ್ ಬಟ್ಟೆ ಆಗಲಿ ಅದನ್ನೆಲ್ಲ ಚೆನ್ನಾಗಿ ಇಡ್ಬೋದು. ಇಲ್ಲ ನಾವು ರೇರಾಗಿ ಯೂಸ್ ಮಾಡೋ ಅಂಥದ್ದು ವಾರ್ಡ್ರೋಬಲ್ಲಿ ಹ್ಯಾಂಗರಲ್ಲಿ ನೇತಾಕ್ತಿರ್ತೀವಲ್ಲ ಅಂಥ ಬಟ್ಟೆಯನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಈಗ ಎರಡು ಕಡೆನೂ ಸ್ಲೀವ್ ಕಟ್ ಮಾಡ್ಕೊಂಡು ಆಯಿತು. ಈಗ ಇಲ್ಲಿ ಏನು ಮಾಡಬೇಕು, ನಾನು ಸುಮ್ಮನೆ ಹಾಗೆ ಮೂಟೆಯಲ್ಲಿ ತುರುಕಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಅದು ಶ್ರಿಂಕ್ ಆಗಿ ಇದೆ, ಅದೇನು ತೊಂದರೆ ಏನಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು 3 ಇಂಚಿನಷ್ಟು ಕಾಣಿಸ್ತಾ ಇದೆಯಲ್ಲ, 3 ಇಂಚಿನಷ್ಟು ಉದ್ದಕ್ಕೆ ಒಂದು ಮಾರ್ಕ್ ಹೀಗೆ ಅಗಲಕ್ಕೆ ಕೆಳಗಡೆ 3 ಇಂಚ್ ಉದ್ದ, ಹಾಗೆ 3 ಇಂಚ್ ಅಗಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಬೇಕು. ಹೀಗೆ ಮಾಡಿ ಇದನ್ನು ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಇದು ನಮಗೆ ವೇಸ್ಟು. ಈಗ ಈ ಕಡೆನೂ ಅಷ್ಟೇ, ಈ ಕಡೆನೂ ಅದೇ ರೀತಿಯಾಗಿ 3 ಇಂಚು ಉದ್ದ 3 ಇಂಚು ಅಗಲಕ್ಕೆ ನಾವು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೋಬೇಕು. ನಾವಿಲ್ಲ ಇದನ್ನು ಜಾಸ್ತಿ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನು 3 ಇಂಚ್ ಸಾಕು ಅಂದ್ಕೊಂಡು 3 ಇಂಚ್ ಮಾಡ್ತಾ ಇದ್ದೀನಿ. ಒಂಚೂರು ಹೆಚ್ಚು ಕಡಿಮೆ 4 ಇಂಚ್ ಬೇಕಾದ್ರೂ ಇಟ್ಕೊಬೋದು, ಸ್ವಲ್ಪ ಅಗಲಕ್ಕೆ ಚೆನ್ನಾಗೆ ಬರುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ಸ್ಲೀವ್ ಜಾಗ ಇದೆಯಲ್ಲ, ಫಸ್ಟ್ ನಾವು ಶರ್ಟನ್ನು ಉಲ್ಟಾ ಪಲ್ಟಾ ಮಾಡ್ಕೊಂಬಿಡೋಣ. ಹೀಗೆ ಅಷ್ಟು ಗುಂಡಿಯನ್ನು ಬಿಚ್ಕೊಂಡು ಉಲ್ಟಾ ಪಲ್ಟಾ ಮಾಡ್ಕೊಳ್ಳಿ. ಇಲ್ಲ ನೀವು ಗುಂಡಿ ಹಾಕ್ಕೊಂಡು ಬೇಕಾದರೂ ಏನು ಉಲ್ಟಾ ಪಲ್ಟಾ ಮಾಡಿಕೊಂಡ್ರೆ ಸ್ಟಿಚ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಏನು ಇಲ್ಲ. ಹೀಗೆ ಮಾಡ್ಕೊತೀರಲ್ಲ, ಹೀಗೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಸ್ಲೀವನ್ನು ಕಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಪೂರ್ತಿಯಾಗಿ ಕ್ಲೋಸ್ ಮಾಡಿಬಿಡ್ಬೇಕು. ಆ ಕಡೆ ಈ ಕಡೆ ಎರಡೂ ಕಡೆನೂ ಕೂಡ ಈ ರೀತಿಯಾಗಿ ಕ್ಲೋಸ್ ಮಾಡಿ, ಅಂದರೆ ಒಂದು ಸ್ಟಿಚ್ಚನ್ನು ಮಾಡಬೇಕು. ಮಾಡಿಕೊಂಡು ತೊಗೊಂಡು ಬರ್ತೀನಿ. ನಾರ್ಮಲ್ ಸ್ಟಿಚ್ಚು, ಅದಕ್ಕಾಗೇನು ಸ್ಟಿಚ್ ಮಾಡೋದು ತೋರಿಸ್ತಿಲ್ಲ. ಆಮೇಲೆ ಕೆಳಗಡೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಕ್ಲೋಸ್ ಆಗಿದೆ. ಸ್ಲೀವಿನ ಜಾಗ ಪೂರ್ತಿಯಾಗಿ ಕ್ಲೋಸ್ ಆಗಿದೆ. ಈಗ ಒಂದು ಕೆಲಸ ಮಾಡೋಣ, ಸ್ವಲ್ಪ ಗುಂಡಿಯನ್ನು, ಲಾಸ್ಟ್ ಗುಂಡಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ. ಅಂದರೆ ನಮಗೆ ನೆಕ್ಸ್ಟ್ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಏನು ಮಾಡಬೇಕು ಅಂದರೆ, ಹೀಗೆ ಇಟ್ಕೊಂಡು ಈ ನಾವಿಲ್ಲಿ ಕಟ್ ಮಾಡಿದ್ವಲ್ಲ ಅದರ ಸುದ್ದಿಗೆ ಹೋಗೋದು ಬೇಡ. ಹೀಗೆ ಇಟ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇದನ್ನು ನಾವು ಹೇಗೆ ಗುಂಡಿ ಹಾಕಿದಾಗ ಹೇಗೆ ಒಂದರ ಮೇಲೆ ಒಂದು ಬರುತ್ತಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಹೀಗೆ ಉದ್ದಕ್ಕೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಪೂರ್ತಿ ಉದ್ದಕ್ಕೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು, ಮತ್ತು ಈ ಕಡೆನೂ ಅಷ್ಟೇ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಎಲ್ಲಿ ಅಂತ ಗೊತ್ತಾಯ್ತು, ನಾವಿಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತೊಗೊಂಡ್ಬರ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ನಾವು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಇದನ್ನು ಉಲ್ಟಾ ಪಲ್ಟಾ ಮಾಡೋಣ. ನೋಡಿ, ನಮಗೆ ಇಷ್ಟು ಅಗಲಕ್ಕೆ ಚೆನ್ನಾಗೆ ಬರುತ್ತೆ. ನೋಡಿ, ನಮಗಿದು
ಒಂದು 7.5 ಇಂಚಷ್ಟು ಇದೆ. ಅಂದರೆ ನಾವು ಹೀಗೆ ಕ್ರಾಸ್ ಹೊಲಿಯೋದ್ರಿಂದ ಸ್ವಲ್ಪ ಅದು ಜಾಸ್ತಿ ಬರುತ್ತೆ. ನಾವೀಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾನೊಂದು ಹ್ಯಾಂಗರನ್ನು ತಗೋತಾ ಇದ್ದೀನಿ, ನಾರ್ಮಲ್ ಹ್ಯಾಂಗರು. ಈಗ ಅದನ್ನು ಜಸ್ಟು ಹೀಗೆ ಮಾಡಬೇಕು. ಅಂದರೆ ನಾವು ಇಲ್ಲಿ ಇದನ್ನು ಮಾಡಿರ್ತೀವಲ್ಲ, ಹೊಲಿದಿರ್ತೀವಲ್ಲ, ಅಲ್ಲಿ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಅಂದರೆ ಅದು ನಮಗೆ ಎಲ್ಲೂ ಅಂದರೆ ಈ ಕಡೆ ಇದಾಗಬಾರ್ದು, ಆ ರೀತಿಯಾಗಿ ಹೀಗೆ ಇಟ್ಕೋಬೇಕು. ಫಸ್ಟ್ ಗುಂಡಿಯನ್ನು ಕ್ಲೋಸ್ ಮಾಡಿ ಬಿಡಬೇಕು. ಆವಾಗ ಅದು ನಮಗೆ ಬಿಚ್ಚೋದಿಲ್ಲ. ಕರೆಕ್ಟಾಗಿ ಆ ಸ್ಲೀವಿಗೆ ಕೂರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. ಆಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಕೆಳಗಡೆ ಅಂತಂದರೆ, ಯಾವುದಾದ್ರೂ ರೊಟ್ ಬಾಕ್ಸು ಇರುತ್ತಲ್ಲ ಈ ರೀತಿದು, ಯಾವುದಾದ್ರೂ ಕೂಡ, ಅಂದರೆ ನಿಮ್ಮ ಹತ್ರ ಈಗ ಯಾವುದು ಆನ್ಲೈನಲ್ಲಿ ಏನಾದ್ರು ಆರ್ಡ್ರ್ ಮಾಡಿ ತರಿಸಿರ್ತೀರ, ಅಂಥದನ್ನು ನಾವು ಬಾಕ್ಸ್ ಎಲ್ಲ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೋಬೇಕು. ಕರೆಕ್ಟಾಗಿ ಅಳತೆ ನೋಡಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ ಹೀಗೆ ಕರೆಕ್ಟಾಗಿ ಕೂರಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಒಳಗಡೆ ಎಷ್ಟು ಜಾಗ ಇದೆ ಅಂತ ನೋಡಿ. ಇಲ್ಲಿ ಒಳಗಡೆ ನಮ್ಮ ಸುಮಾರು ಬಟ್ಟೆಗಳು ಹಿಡಿಸುತ್ತೆ. ನಾನು ನಿಮಗೆ ಇದನ್ನೆಲ್ಲಾದರೂ ಹಾಕಿ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ. ನೋಡಿ ನಾನಿಲ್ಲೊಂದು ಚೇರಿಗೆ ಜಸ್ಟ್ ಹಾಕಿದ್ದೀನಿ. ಇಲ್ಲಿ ಒಳಗಡೆ ಎಷ್ಟು ಸ್ಪೇಸ್ ಇದೆ. ನಮ್ಮ ವಾರ್ಡ್ರೋಬಲ್ಲಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಆಗುತ್ತೆ. ಹ್ಯಾಂಗರನ್ನು ಈ ರೀತಿಯಾಗಿ ಸಿಕ್ಸ್ಕೋಬೇಕು. ನಾವು ಬಟ್ಟೆಯನ್ನು ಹಾಕಿ ಆದಮೇಲೆ ಇಲ್ಲಿ ಎಲ್ಲ ಗುಂಡಿಯನ್ನು ಕೂಡ ಹಾಕಿ ಇಟ್ಬಿಟ್ರೆ ಆಯಿತು. ಎಷ್ಟು ಐಟಮ್ಗಳು ಇದ್ರ ಒಳಗಡೆನೇ ಹೋಗ್ಬಿಡುತ್ತೆ. ನಮ್ಮ ಐರನ್ ಆದ ಶರ್ಟ್ ಕೂಡ ಇದರಲ್ಲಿ ಚೆನ್ನಾಗೇ ಕೂರುತ್ತೆ. ಏನಕ್ಕೆ ಅಂದರೆ ಪೂರ್ತಿ ನಾವು ಹೇಗೂ ಫೋಲ್ಡ್ ಮಾಡಿರ್ತೀವಲ್ಲ, ಅದಕ್ಕಾಗಿ ಚೆನ್ನಾಗಿ ಕೂರುತ್ತೆ. ಫ್ರೆಂಡ್ಸ್, ನಾವು ಇವತ್ತು ಹಳೆ ಶರ್ಟ್ ಮನೆಯಲ್ಲಿ ಹಾಕಿ ಬಿಟ್ಟಿರುವಂಥ ಶರ್ಟ್ ಇರುತ್ತಲ್ಲ, ಅದರಿಂದ ಒಂದು ಉಪಯುಕ್ತವಾದ ಒಂದು ವಸ್ತುವನ್ನು ಇವತ್ತು ಮಾಡೋಣ. ಇದು ಯಾರಿಗೂ ಕೊಡೋಕ್ಕೆ ಬರದೇ ಇರೋ ಪರಿಸ್ಥಿತಿಯಲ್ಲಿರೋ ಶರ್ಟು, ಅದಕ್ಕೋಸ್ಕರ ಇದನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ಅಂದರೆ ಯಾರಿಗಾರು ಕೊಡಬೇಕು ಅಂದರೆ ಆ ಶರ್ಟ್ ತುಂಬ ಚೆನ್ನಾಗಿರಬೇಕು. ಅದರ ಪರಿಸ್ಥಿತಿ, ಇದರ ಪರಿಸ್ಥಿತಿ ಸ್ವಲ್ಪ ಹಾಳಾಗಿದೆ, ಅದಕ್ಕೋಸ್ಕರ ಇದನ್ನು ಯಾರಿಗೂ ಕೊಡ್ತಾ ಇಲ್ಲ. ಹೀಗೆ ಏನಾದರೂ ಒಂದು ಯೂಸ್ ಮಾಡ್ಕೊಬೋದಲ್ಲ ಅಂತ ಅಂದ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ರೀತಿಯಾದ ಶರ್ಟ್ ಇರಲಿ, ಅದನ್ನು ಈ ರೀತಿಯಾಗಿ ಮಾಡ್ಕೊಬೋದು. ಮನೆಯಲ್ಲಿ ತುಂಬ ಉಪಯುಕ್ತ ಆಗುವಂಥ ವಸ್ತು ರೆಡಿ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಾನಿಲ್ಲಿ ದಿಂಬಿನ ಕವರನ್ನು ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಬೇರೆ ರೀತಿಯಾದ ದಿಂಬಿನ ಕವರನ್ನು ಸ್ಟಿಚ್ ಮಾಡೋದು ತೋರಿಸಿದ್ದೆ. ನೀವು ನೋಡಿಲ್ಲ ಅಂದರೆ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಲಿಂಕನ್ನು. ಮತ್ತು ನಾನು ಬೇರೆ ಬೇರೆ ರೀತಿಯಾದ ದಿಂಬಿನ ಕವರಲ್ಲೂ ಬೇರೆ ಬೇರೆ ರೀತಿಯಾಗಿ ಹೊಲಿಬೋದು, ಅದನ್ನು ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ. ಮತ್ತು ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ಯಾವ ವಸ್ತುವನ್ನು ಯೂಸ್ ಮಾಡ್ತೀನೋ, ಈ ವಿಡಿಯೋಕ್ಕಲ್ಲ, ಈ ವಿಡಿಯೋಕ್ಕೆ ದಾರ ಎಲ್ಲದೂ ಕೂಡ, ದಾರ ಆಗಿರ್ಬೋದು, ಸೂಜಿ ಆಗಿರ್ಬೋದು, ನನ್ನ ಕತ್ರೆ ಆಗಿರ್ಬೋದು, ಎಲ್ಲದೂ ಕೂಡ ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿರೋದು. ನಿಮಗೂ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫಸ್ಟು ನಾವು ಯಾವ ದಿಂಬನ್ನು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು, ಅಂದರೆ ಯಾವ ದಿಂಬಿಗೆ ಬೇಕು ಅನ್ನೋದನ್ನು ಫಸ್ಟ್ ಅಳತೆಯನ್ನು ನೋಡ್ಕೊಬೇಕು. ನಾನಿಲ್ಲಿ ನಾರ್ಮಲ್ ಆಗಿರೋ ಒಂದು ದಿಂಬನ್ನು ತಗೊಂಡಿದ್ದೀನಿ. ಅದು ಅಳತೆ ಎಷ್ಟಿದೆ ಅಂತನೂ, ಅಂದರೆ ನಾರ್ಮಲ್ ಆಗಿ ಒಂದು ಅಗಲವನ್ನು ನೋಡಿಕೊಂಡು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಷ್ಟು ಎಕ್ಸ್ಟ್ರಾ ಮತ್ತೆ ಇದು ಮಾಡ್ಬೋದು, ಅದಕ್ಕೋಸ್ಕರ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಇಲ್ಲಿ ಜೇಬು ಬರುತ್ತಲ್ವ, ಇದನ್ನು ನಾವು ಕಟ್ ಮಾಡಿ ತೆಕ್ಕೊಬೋದು. ಅಂದರೆ ಹೊಲಿಗೆಯನ್ನು ಬಿಚ್ಚಿ ತೆಕ್ಕೊಬೋದು, ಇಲ್ಲಾಂದರೆ ಅದು ಸ್ಟಿಚ್ ಒಳಗಡೆ ಹೋಗುತ್ತೆ. ನೋಡಿ, ಇಷ್ಟು ಆದಮೇಲೆ ಈಗ ಏನು ಮಾಡಬೇಕಪ್ಪ, ಇದನ್ನು ನಾವು ಹಿಂದೆ ಮುಂದೆ ಇಟ್ಕೋಬೇಕು. ಹಿಂದೆ ಮುಂದೆ ಇಟ್ಕೊಂಡು ಹೀಗೆ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ, ಅಂದರೆ ಹಿಂಗೆ ಗುಂಡಿ ಹಾಕಿದ್ರೆ
ಹೀಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಈ ಸೈಡು ಮತ್ತು ಈ ಸೈಡು ಎರಡು ಸೈಡನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತಗೊಬರ್ತೀನಿ. ನಿಮ್ಮ ಹತ್ರ ಮಿಷನ್ ಇದ್ದರೆ ಮಿಷನ್ನಲ್ಲಿ ಹೊಲ್ಕೊಬೋದು, ಇಲ್ಲ ಅಂತಂದರೆ ನೀವು ಸೂಜಿ ದಾರ ತಗೊಳ್ಬೇಕಾದ್ರೂ ಕೂಡ ಹೊಲ್ಕೊಬೋದು. ನಾನು ಮಿಷನ್ನಲ್ಲಿ ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ ಮಾಡಿಕೊಂಡು ತಗೊಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ಈ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಗಿದೆ. ಈಗ ಏನು ಮಾಡಬೇಕು, ಗುಂಡಿಯನ್ನು ಬಿಚ್ಚಬೇಕು. ಇನ್ನೂ ಒಂದೇನಪ್ಪ ಅಂತಂದರೆ, ನಮ್ಮ ದಿಂಬು ಇಷ್ಟೇ ಉದ್ದಕ್ಕಿಲ್ಲದೆ ಜಾಸ್ತಿ ಉದ್ದ ಇದ್ದರೆ ಏನು ಮಾಡಬೇಕು ಅನ್ನೋದು ನಿಮಗೂ ಕೂಡ ಆ ಕ್ವಶನ್ ಬಂದಿರ್ಬೋದು. ನಾವು ಶರ್ಟನ್ನು ಕಟ್ ಮಾಡಿರ್ತೀವಲ್ಲ, ಆವಾಗ ಈ ಸೈಡಲ್ಲೂ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇಲ್ಲಿ ಜಾಯಿನ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದನ್ನು ನಾವು ಹಿಂದೆ ಮುಂದೆ ಮಾಡ್ಕೊಬೇಕು. ಕರೆಕ್ಟಾಗಿ ಎಡ್ಜಸ್ ಎಲ್ಲ ಸರಿ ಮಾಡ್ಕೊಳ್ಳಿ. ಈ ಶರ್ಟ್ ಅಷ್ಟೇ ದೊಡ್ಡಕ್ಕೆ ದಿಂಬಿದ್ರೆ ಸೂಪರ್ ಆಗುತ್ತೆ, ಇಲ್ಲ ಅಂತಂದರೆ ನಮಗೆ ಎಕ್ಸ್ಟ್ರಾ 2 ಹೋಲಿಗೆ ಜಾಸ್ತಿ ಬರುತ್ತೆ. ನೋಡಿ 5 ನಿಮಿಷದಲ್ಲಿ ನಾವೊಂದು ದಿಂಬಿನ ಕವರನ್ನು ರೆಡಿ ಮಾಡ್ಕೊಬೋದು. ಈಗ ನಾವು ಈ ದಿಂಬನ್ನು ಇದರ ಒಳಗಡೆ ಹಾಕ್ಕೊಂಡು ಇಲ್ಲೇನು ಸ್ವಲ್ಪ ಇಲ್ಲಿಂದ ನೆಕ್ಸ್ಟು ಇಲ್ಲಿ ಹಾಕಬೇಕಾದ್ರೆ ಈ ಕಡೆ ಹಾಕಬೇಕಾದ್ರೆ ನಾವು ದಿಂಬನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ. ಹೀಗೆ ಹಾಕ್ಕೊಂಡು ಆದಮೇಲೆ ಎಲ್ಲ ಗುಂಡಿಯನ್ನು ಕೂಡ ಹಾಕ್ಕೊಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಾಯ್ತು. ನೀವು ಅದೇ ನಿಮ್ಮ ಶರ್ಟ್ ಏನಾದರೂ ಸ್ವಲ್ಪ ಸಣ್ಣ ಅಂದರೆ ಸಣ್ಣ ಸೈಜ್ ಇದ್ದು ನಿಮ್ಮ ದಿಂಬು ಇನ್ನೂ ದೊಡ್ಡ ಸೈಜ್ ಇದ್ದರೆ ನೀವು ಈ ರೀತಿಯಾಗಿ ಮತ್ತೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟು ಮಾಡ್ಕೊಬೋದು. ಮತ್ತು ಈ ಗುಂಡಿ ಮೇಲ್ಗಡೆ ಬಂದರೆ ನಮಗೆ ಚುಚ್ಚುತ್ತೆ ಮಲ್ಕೊಂಡಾಗ. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಹೀಗೆ ಹಿಂದೆ ಮುಂದೆ ಮಾಡಿಕೊಂಡ್ರೆ ಸೂಪರಾದ ಒಂದು ದಿಂಬಿನ ಕವರು ರೆಡಿ ಆಗುತ್ತೆ. ಮತ್ತು ನಾವು ಶರ್ಟನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಆಗದೆ ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕೋ ಪರಿಸ್ಥಿತಿ ಇದ್ದರೆ ನಾವು ಈ ರೀತಿಯಾಗಿ ಮಾಡ್ಕೊಬೋದು. ಫ್ರೆಂಡ್ಸ್, ನಾವು ಇವತ್ತು ಟೀ ಶರ್ಟಿಂದ, ಅದು ಹಳೆ ಟೀ ಶರ್ಟಿಂದ ಏನು ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ. ಒಂದು ಉಪಯುಕ್ತವಾದ ಒಂದು ವಸ್ತುವನ್ನು ನಾನಿವತ್ತು ಮಾಡೋದು ತೋರಿಸ್ತೀನಿ. ಇವತ್ತು ಕೂಡ ಒಂದು ಬ್ಯಾಗನ್ನೇ ತೋರಿಸ್ತಾ ಇದ್ದೀನಿ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಜಾಸ್ತಿ ಸಾಮಾನು ಹಿಡಿಯೋ ರೀತಿಯಲ್ಲಿ, ಜಾಸ್ತಿ ವಸ್ತುಗಳು ಹಿಡಿಯೋ ರೀತಿಯಲ್ಲಿ ಇವತ್ತು ನಾನು ಬ್ಯಾಗನ್ನು ಹೊಲಿದು ತೋರಿಸ್ತೀನಿ. ಬನ್ನಿ, ಹೇಗೆ ಹೊಲಿಯೋದು, ಏನು ಮಾಡಬೇಕು, ಯಾವ ಅಳತೆ ತಗೋತಿದ್ದೀನಿ, ಏನೇನು ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಬಂದೇ ಬಿಡೋಣ ಅಲ್ವಾ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾರಂಗೋಲಿ ಮತ್ತು ಅವನಿ ಕಿಚನಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನಾನಿಲ್ಲಿ ಜೇಬನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಕಟ್ ಮಾಡಬೇಕಾದ್ರೆ ಟೀ ಶರ್ಟ್ನು ಕೂಡ ಒಂಚೂರು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕರೆಕ್ಟ್ ಸ್ಲೀವು ಇಲ್ಲಿ ಕಂಕ್ಲಿ ಏನಿದೆ ಅದನ್ನು ಅಲ್ಲಿಗೆ ಬರೋ ರೀತಿಯಲ್ಲಿ ನಾನು ಟೀ ಶರ್ಟನ್ನು ಕಟ್ ಮಾಡ್ತೀನಿ. ಕರೆಕ್ಟಾಗಿ ನಮಗೆ ಅಲ್ಲಿ ಜೇಬು ಕಟ್ ಮಾಡಬೇಕಾದ್ರೆ ಟೀ ಶರ್ಟ್ ಕಟ್ ಆಗಿರೋದು ಕೂಡ ಹೋಗುತ್ತೆ. ಅದಕ್ಕೋಸ್ಕರ ನೀವು ಯಾವ ಸೈಜಿನ ಟೀ ಶರ್ಟ್ ಬೇಕಾದ್ರೂ ತಗೋಬೋದು. ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಈಗ ಏನಪ್ಪ ಅಂತಂದರೆ, ನಮಗೆ ಇಷ್ಟು ಅಗಲ ಬೇಡ ಅಂತ ಅನಿಸಿದರೆ ಏನು ಮಾಡಿ, ಒಂದು 2 ಇಂಚಷ್ಟು ಕಟ್ ಮಾಡ್ಕೊಂಬಿಡೋಣ. ಆವಾಗ ನಮಗೆ ನೀಟಾಗಿ ಕಾಣಿಸುತ್ತೆ. ಒಂದು 2 ಇಂಚಿನಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಈ ಬ್ಯಾಗ್ ರೆಡಿ ಆಗಿಬಿಡುತ್ತೆ. ನಾವೇನು ಕೆಲಸ ಮಾಡೋಣ, ಈ ಪೀಸ್ ಇದೆಯಲ್ಲ ಇದನ್ನು ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ. ಯಾಕಂದರೆ ನಮಗೆ ಬ್ಯಾಗನ್ನು ಹಿಡ್ಕೊಳ್ಳಿಕ್ಕೆ ಲಾಡಿ ಬೇಕಲ್ಲ, ಅಂದರೆ ಕೈ ಹಿಡಿಕೆ ಬೇಕಲ್ಲ, ಅದನ್ನು ನಾವು ಇದರಲ್ಲಿ ಮಾಡ್ಕೊಬೋದು. ಅದಕ್ಕೋಸ್ಕರ ಇದನ್ನು ನಾವು ಲಾಡಿ ಮಾಡೋದು ನಿಮಗೆ ಗೊತ್ತಿದೆ. ಹೀಗೆ 2 ಸರಿ ಹೀಗೆ ಮಡಚಿ ಮತ್ತೆ ಹೀಗೆ ಫೋಲ್ಡ್ ಮಾಡಿ ಮಡಚಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ನಾನು ಲಾಡಿ ಹೊಲಿಯೋದು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಮತ್ತು ಇದರಲ್ಲೂ ಮತ್ತೆ ಅದನ್ನೇ ತೋರಿಸೋದಿಲ್ಲ. ಹೀಗೊಂದು ಸರಿ ಮಡ್ಚ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಮಡ್ಚ್ಕೊಂಡು
ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಬ್ಯಾಗ್ ಆಗಿರೋದಕ್ಕೆ ಎರಡು ಕಡೆ ಸ್ಟಿಚ್ ಹಾಕಿ ಆವಾಗ ತುಂಬ ನೀಟಾಗಿ ಮತ್ತು ಬಾಳಿಕೆ ಕೂಡ ಬರುತ್ತೆ. ಈಗ ಈ ಟೀ ಶರ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಹಿಂದೆ ಮುಂದೆ ಇಟ್ಕೊಳ್ಳೋಣ. ನಮಗೆ ಮೇಲ್ಗಡೆಗೆ ಈ ಕೆಳಗಡೆ ಟೀ ಶರ್ಟ್ ಇದೆಯಲ್ಲ ಅದು ಬರೋ ರೀತಿಯಲ್ಲಿ ಇಟ್ಕೊಳ್ಳೋಣ. ಏನಕ್ಕೆ ಅಂತಂದರೆ ಒಂದು ನಮಗೆ ಇಲ್ಲಿ ಮಡ್ಚು ಹುಲಿಯೋದು ಉಳಿದು ಬಿಡುತ್ತೆ, ಅದಕ್ಕೋಸ್ಕರ. ಈಗ ನಾವು ಇಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೊಂಡು ತಗೋಬರ್ತೀನಿ. ಮತ್ತು ಇಲ್ಲಿ ಇಷ್ಟು ಗ್ಯಾಪ್ ಇದೆಯಲ್ಲ ಅದನ್ನು ಕೂಡ ಕ್ಲೋಸ್ ಆಗೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಜಸ್ಟು ಟೀ ಶರ್ಟಿನ ಒಂದು ಸೈಡು ನಾನೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಕೆಳಭಾಗದಲ್ಲೂ ಕೂಡ ಒಂದು ಸ್ಟಿಚ್, ಅಂದರೆ ನಾವೀಗ ಎಲ್ ಶೇಪಲ್ಲಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ನಾವು 2 ಸ್ಟಿಚ್ಚನ್ನು ಹಾಕ್ಕೊಬೇಕು, ಒಂದು ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ. ಹಾಗೆ ಲಾಡಿಯನ್ನು ಹೊಲ್ಕೊಂಡು ಇಲ್ಲಿಂದ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ತಂದಿದ್ದೀನಿ. ಈಗ ಏನು ಮಾಡಬೇಕು, ಕೊನೆಗೆ ಮತ್ತೆ ಲಾಡಿಯನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ತಂದಿದ್ದೀನಿ. ಈಗ ನಾವು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೀಗೆ ಇಟ್ಕೊತೀನಿ. ಅಂದರೆ ನಾವು ಇಲ್ಲೆಲ್ಲಿ ಕೆಳಗಡೆ ಸ್ಟಿಚ್ ಮಾಡಿದ್ದೀವಲ್ಲ ಆ ಕಡೆ ಫೋಲ್ಡ್ ಮಾಡಿದ್ದು, ಅಂದರೆ ನಾವು ಈಗ ಅಳತೆಯನ್ನು ಹಾಕಬೇಕು. ಏನು ಅಳತೆ ಹಾಕಬೇಕು ಅಂದರೆ, ಇಲ್ಲಿ 2 ಇಂಚು ಅಗಲ, ಈ ಕಡೆ 2 ಇಂಚು ಉದ್ದ. ಹೀಗೆ. ಇಲ್ಲ ಇನ್ನೂ ಒಂಚೂರು ನಾವು ಅಗಲ ಬೇಕಾದರೂ ಕೂಡ ಮಾಡ್ಕೊಬೋದು. ಬೇಕು ಅಂತಂದರೆ ಅರ್ಧ ಇಂಚು ಜಾಸ್ತಿನೂ ಕೂಡ ಮಾಡ್ಕೊಬೋದು. ಇಷ್ಟು ಅದು ಕೂಡ ಚೆನ್ನಾಗಾಗುತ್ತೆ. ಇದಕ್ಕೂ 2.5 ಇಂಚನ್ನು ಕೂಡ ಮೀರಿ ಜಾಸ್ತಿ ಕಟ್ ಮಾಡ್ಕೊಳ್ಳೋದು ಬೇಡ, ಅವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆ ಕಡೆ ಈ ಕಡೆ ಪೀಸ್ ಎರಡನ್ನು ಸೇರಿಸಿ ನಾವೀಗ ಕಟ್ ಮಾಡ್ಕೊಬೇಕು. ಹೀಗೆ ನೋಡಿ, ಈಗ ಯಾವ ರೀತಿಯಾಗಿ ಬಂತು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇಲ್ಲಿ ಎಲ್ ಶೇಪಲ್ಲಿ ನಾವೀಗ ಕಟ್ ಮಾಡ್ಕೊಂಡ ಹಾಗೆ ಆಯಿತು. ಈಗ ಇದನ್ನು ನಾವು ಓಪನ್ ಮಾಡಬೇಕು. ಓಪನ್ ಮಾಡಿ ಹೀಗೆ ಸ್ಟ್ರೈಟಾಗಿ ಹೊಲಿಗೆಯನ್ನು ಹಾಕಬೇಕು. ನೋಡಿ, ಹೀಗಿರೋದನ್ನು ಹೀಗಿದೆಯಲ್ಲ, ಈ ಪಾಯಿಂಟು ಮತ್ತು ಈ ಕಡೆ ಪಾಯಿಂಟು ಇರುತ್ತಲ್ಲ ಸೇರಿಸಿ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಒಂದು ಸ್ಟ್ರೈಟ್ ಹೊಲಿಗೆಯನ್ನು ಹಾಕ್ಕೊಬೇಕು. 2 ಕಡೆಯೂ ಕೂಡ ಹಾಕ್ಕೊಬೇಕು. ಆ ನಂತರ ಈಗ ಇದನ್ನ ಹಾಕ್ಕೊಂಬರ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಹೀಗೆ ಇಲ್ಲಿ ಮತ್ತು ಈ ಕಡೆ 2 ಕಡೆಯೂ ಕೂಡ ಸ್ಟಿಚ್ ಆಯಿತು. ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಮಿಡ್ಲು ಮಾರ್ಕನ್ನು ಮಾಡ್ಕೋಬೇಕು. ಹೀಗೆ ಮಡ್ಚ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಮಿಡ್ಲ್ ಪಾಯಿಂಟ್ ನಮಗೆ ಗೊತ್ತಾಗುತ್ತೆ. ಈ ಕಡೆ ಮತ್ತು ಈ ಕಡೆ ಹೀಗೆ ಮಾರ್ಕನ್ನು ಮಾಡಿಕೊಂಡು ನಾವೇನು ಲಾಡಿನ ಹೊಲಿದಿದ್ವಲ್ಲ ಆ ಲಾಡಿನ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೀಗೆ ಸ್ಟಿಚ್ ಮಾಡಿದ್ರೆ ನಮಗೆ ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ಬ್ಯಾಗು ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಇಟ್ಕೊಂಡು 2 ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಹಿಡ್ಕೊಳ್ಳಿಕ್ಕೂ ಕೂಡ ಹೊಲ್ದು ಆಯಿತು. ಇಲ್ಲೂ ಕೂಡ ಹೀಗೆ ಹೊಲ್ದ. ಇದು ನಮಗೆ ಬೇಸ್ ಬಂದ ಹಾಗೆ ಬರುತ್ತೆ. ಬ್ಯಾಗು ಕೆಳಗಡೆ ಇಷ್ಟು ಅಗಲಕ್ಕೆ ಬರುತ್ತೆ. ಈಗ ಕರೆಕ್ಟಾಗಿ ಹಿಂದೆ ಮುಂದೆ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟು ಅಗಲಕ್ಕೆ ನಮಗೆ ಕೆಳಗಡೆ ತಳ ಬರುತ್ತೆ. ನಾವು ಈ ರೀತಿಯಾಗಿ ಹೊಲ್ಕೊಳ್ಳೋದ್ರಿಂದ ತುಂಬ ಐಟಮ್ಗಳು ಹಿಡಿಸುತ್ತೆ. ನೋಡಿ ಎಷ್ಟು ದೊಡ್ಡಕ್ಕೆ ಬಂದಿದೆ ಅಂತ. ಹತ್ತತ್ರ ನಾವು ಒಂದು ವೀಕಿಗೆ ಬೇಕಾಗುವಷ್ಟು ತರಕಾರಿಗಳನ್ನು ನಾವು ಇದರಲ್ಲೇ ತರ್ಬೋದು. ಅಷ್ಟು ಚೆನ್ನಾಗಿ ಆಗತ್ತೆ. ನಿಮಗೆ ಈ ಬ್ಯಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಳೆ ಟಿ ಶರ್ಟ್ಗಳನ್ನು ಯೂಸ್ ಬಿಟ್ಟಿರೋ ಟಿ ಶರ್ಟ್ಗಳನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ತುಂಬ
ಕಡಿಮೆ ಖರ್ಚಲ್ಲಿ ಒಂದು ಉಪಯುಕ್ತವಾದ ವಸ್ತು ಕೂಡ ಆಗುತ್ತೆ. ನೋಡಿ, ನಾವು ಎಲ್ಲರೂ ಹೊರಟಿದ್ದೀವಿ, ಅಯ್ಯೋ ಬರೀ ಬ್ಯಾಗ್ ಅಷ್ಟೇ ಹಿಡ್ಕೊಂಡು ಹೋಗ್ಬೇಕಾ, ಎಲ್ಲೋ ಸಣ್ಣ ಪುಟ್ಟ ಕೆಲಸವನ್ನು ಮುಗಿಸಿ ಮಾರ್ಕೆಟಿಗೆ ಹೋಗ್ತೀವಿ ಅಂದರೆ ಜಸ್ಟ್ ಹೀಗೆ ಮಾಡಿ ಜೋಬಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ನಮ್ಮ ಸಣ್ಣ ಪರ್ಸನ್ನು ಕೂಡ ಇಟ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಬ್ಯಾಗ್, ಎಷ್ಟು ವಸ್ತುಗಳು ಹಿಡಿಸುತ್ತೆ ಅಂತ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮಾರಂಗೋಲಿ ಅವನಿ ಕಿಚನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಫ್ರೆಂಡ್ಸ್, ನಾವಿವತ್ತು ಸಣ್ಣ ಮಕ್ಕಳ ಟೀ ಶರ್ಟಿಂದ ಅಥವಾ ಮತ್ತೆ ಟೀ ಶರ್ಟ್ ಅಲ್ಲದೆ ನಾವು ಬ್ಲೌಸ್ ಹೊಲಿತೀವಿ, ಅದರ ಪೀಸ್ ಉಳಿಯುತ್ತೆ, ಎಲ್ಲದರದ್ದು ಕಟ್ ಮಾಡಿದ ಪೀಸು, ವೇಸ್ಟ್ ಪೀಸ್ಗಳಿಂದ ಇವತ್ತು ನಾನೊಂದು ಉಪಯುಕ್ತವಾಗುವಂತಹ ಐಟಮನ್ನು ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮಕ್ಕಳಿದ್ದು ಹಳೆ ಟೀ ಶರ್ಟ್ ಇರುತ್ತೆ, ಇದು ಕೊಡಲಿಕ್ಕೆ ಬಂದರೆ ಕೊಡಲಿಕ್ಕೆ ಓಕೆ. ಈ ಕೊಡಲಿಕ್ಕೆ ಬರದೇ ಇರೋವಂಥ ಪರಿಸ್ಥಿತಿಯಲ್ಲಿ ಇರೋವಂಥ ಟೀ ಶರ್ಟ್ಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂತ ನೋಡೋಣ. ನಾನು ಇವತ್ತು ಸೋಫಾಕ್ಕೆ ಹಾಕುವಂಥ ಸಣ್ಣ ಪಿಲ್ಲೋವನ್ನು ಹೇಗೆ ರೆಡಿ ಮಾಡ್ಕೊಬೋದು ಈ ಟೀ ಶರ್ಟಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಇದು ನನ್ನ ಮಗಳ ಟೀ ಶರ್ಟು, ಹಾಕಿಬಿಟ್ಟೋದು ಕಲ್ಲರೆಲ್ಲ ಮಾಸಿ ಹೋಗಿದೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಇದು ಒಂದು ಕಡೆ ಸ್ವಲ್ಪ ಹರಿದು ಹೋಗಿದೆ, ಅದಕ್ಕಾಗಿ ನಮಗೆ ಇದು ಬರೋದಿಲ್ಲ ಯೂಸ್ ಮಾಡಲಿಕ್ಕೆ, ಮತ್ತು ಕೊಡಲಿಕ್ಕೂ ಕೂಡ ಬರೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಏನಾದ್ರು ಯೂಸ್ ಮಾಡ್ಕೊಳ್ಳೋಣ ಅಂತ, ಕ್ವಾಲಿಟಿ ಚೆನ್ನಾಗಿದೆ ಯೂಸ್ ಮಾಡ್ಕೊಳ್ಳೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಂಕಳವರೆಗೆ ನಾನು ಕಟ್ ಮಾಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಹಿಂದೆ ಮುಂದೆ ಮಾಡ್ಕೊಬೇಕು. ಅಂದರೆ ಇದು ತುಂಬ ವರ್ಷ ಹಾಕಿರೋದ್ರಿಂದ ಅಷ್ಟು ಬೇರೆಯವರಿಗೆ ಕೊಟ್ಟರೆ ಅಷ್ಟು ಸರಿಯಾಗೋದಿಲ್ಲ, ಅದಕ್ಕಾಗಿ ನಾನು ಕೊಡ್ತಾ ಇಲ್ಲ. ಈಗ ಒಂದು ಸೈಡಲ್ಲಿ ಓಪನ್ ಇದೆ, ಎರಡು ಸೈಡಲ್ಲೂ ಓಪನ್ ಇದೆಯಲ್ಲ, ಒಂದು ಸೈಡ್ ಏನು ಮಾಡಬೇಕು, ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ನಾವೀಗ ಪಿಲ್ಲೋವನ್ನು ಮಾಡೋದ್ರಿಂದ ಫಸ್ಟ್ ಏನು ಮಾಡಬೇಕು, ಸ್ಟಿಚ್ ಮಾಡಿಕೊಂಡ್ರೆ ಬರುತ್ತೆ. ನಿಮ್ಮ ಹತ್ರ ಮಿಷನ್ ಇದ್ದರೆ ಮಿಷನ್ನಲ್ಲಿ ಹಾಕ್ಕೊಂಬಿಡಿ, ಇಲ್ಲಾಂದರೆ ರನ್ನಿಂಗ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೀನಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ, ಅದನ್ನು ಕೂಡ ಹಾಕ್ಕೊಬೋದು. ನಾನು ಈಗ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ, ಆಮೇಲೆ ವೇಸ್ಟ್ ಬಟ್ಟೆ ಎಲ್ಲ ಹೇಗೆ ತುಂಬೋದು, ಎಷ್ಟು ದೊಡ್ಡಕ್ಕಿರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ಕಡೆ ಒಂದು ಕಡೆ ಸ್ಟಿಚ್ ಮಾಡ್ಕೊಬಂದಾಯಿತು. ನಾನು ಇಲ್ಲಿ ಜಾಯಿಂಟ್ ಇರಲಿ ಅಂದರೆ ಫೋಲ್ಡ್ ಆಗಿ ಇದೆಯಲ್ಲ ಆ ಕಡೆ ನಾನು ಸ್ಟಿಚ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ನಾವು ಲಾಸ್ಟಿಗೆ ಮೇಲ್ಗಡೆಯಿಂದ ಹೊಲ್ಕೊಳ್ಳಿಕ್ಕೆ ಚೆನ್ನಾಗಾಗತ್ತಲ್ಲ ಅಂತ. ನೋಡಿ, ಈ ರೀತಿ ಕರೆಕ್ಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ಕೊಬೇಕು, ಎರಡು ಕಡೆನೂ. ಇಲ್ಲ ಅಂತಂದರೆ ಆ ಒಳ್ಳೆ ಅಂದರೆ ಶೇಪು ಬರೋದಿಲ್ಲ. ನೋಡಿ, ಇದು ಮುಂದ್ಗಡೆ ಕಲರ್ ಮಾಸಿಲ್ಲ, ಹಿಂದ್ಗಡೆ ಸ್ವಲ್ಪ ಕಲರ್ ಮಾಸಿದೆ. ಇಲ್ಲಿ ನೋಡಿ, ನಾವು ಇದನ್ನು ಸೋಫಾದ ಮೇಲೆ ಇಟ್ಟರು ಕೂಡ ಗ್ರೇಟ್ ಡೇ ಅಂತ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವೇನು ಮಾಡಬೇಕು, ವೇಸ್ಟ್ ಕ್ಲಾತ್ಗಳನ್ನು ಇದಕ್ಕೆ ತುಂಬಬೇಕು. ಒಂದಷ್ಟು ಬಟ್ಟೆ ಹೊಲಿದು ಉಳಿದಿರುತ್ತಲ್ಲ, ಇಷ್ಟಿಷ್ಟು ದೊಡ್ಡ ಪೀಸನ್ನು ನೀವು ತುಂಬೋದಕ್ಕಿಂತ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಣ್ಣ ಪೀಸನ್ನು ಮಾಡ್ಕೊತೀರೋ ಅಷ್ಟು ಸ್ಮೂತಾಗಿ ಬರುತ್ತೆ ದಿಂಬು. ಹೀಗೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ತುಂಬ್ತಾ ಬರಬೇಕು. ಅಂದರೆ ಹೇಗೆ ಕಟ್ ಮಾಡಿಟ್ಟಿರೋದು ಇರುತ್ತೆ, ನಾವು ಹಾಗೆ ಒಂದು ಬ್ಯಾಗಿಗೆ ತುಂಬಿಟ್ಟಿರ್ತೀವಿ. ನಾವು ಅದನ್ನು ವೇಸ್ಟ್, ನಾವು ಸುಮ್ಮನೆ ಕಸಕ್ಕೆ ಹಾಕ್ತೀವಿ. ಅದರ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಮನೆಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ನಮ್ಮ ಕ್ರಿಯೇಟಿವಿಟಿನೂ ಕೂಡ ಹೆಚ್ಚಾದಂಗೆ ಆಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ, ಎಲ್ಲದೂ ಕೂಡ ಒಂದೇ ಸೈಜಲ್ಲಿ ಮಾಡಿಕೊಂಡು ಅದಕ್ಕೆ ನಾವು ಪಿಲ್ಲೋ ಕವರನ್ನು ಕೂಡ ಮಾಡಿಕೊಂಡ್ರೆ ಮಾಡ್ಕೊಬೋದು ಪಿಲ್ಲೋ ಕವರನ್ನು. ಇಲ್ಲ ಅಂತಂದರೆ ಪಿಲ್ಲೋ ಕವರನ್ನು ಕೂಡ ತರಿಸಿ ಹಾಕ್ಕೊಬೋದು. ನಾನು ಪಿಲ್ಲೋ ಕವರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು, ಈ ಸೈಜಿನ
ಪಿಲ್ಲೋವನ್ನು ಹೇಗೆ, ಪಿಲ್ಲೋ ಕವರನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟಿಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಆಯ್ತಲ್ಲ. ಈಗ ನಾವು ಇದನ್ನು ನೀಟಾಗಿ ತುಂಬಬೇಕು. ಹೀಗೆ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ. ಇನ್ನೂ ಒಂದಷ್ಟು ಬಟ್ಟೆ ಬೇಕು, ಇಷ್ಟಕ್ಕೇ ಬಿಡಬೇಡಿ. ಈಗ ನಾವು ಈ ಟೀ ಶರ್ಟಿಂದು ಕೂಡ ಇದು ಮಾಡಿದ್ವಲ್ಲ, ಈ ಹಾರ್ಡ್ ಇದಿರುತ್ತಲ್ಲ ಅದನ್ನು ಹಾಕಬೇಡಿ. ಏನಕ್ಕೆ ಅಂದರೆ ಅಷ್ಟು ಸ್ಮೂತಾಗಿ ಬರೋದಿಲ್ಲ. ಇನ್ನು ಸ್ಮೂತ್ ಆಗಿರೋ ಬಟ್ಟೆಗಳೆಲ್ಲ ತುಂಬ ಇರುತ್ತೆ. ಅದನ್ನೆಲ್ಲದನ್ನು ಕೂಡ ಇದ್ರೊಳಗಡೆ ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋ ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ. ನೋಡಿ, ಇದ್ರೊಳಗಡೆ ತುಂಬಿ ಆಗಿದೆ. ಈಗ ಹೇಗೋ ತುಂಬಿದ್ದೀನಿ. ಕೊನೆಗೆ ಮತ್ತೆ ಸೆಟ್ ಮಾಡ್ಕೋಬೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಈಗ ಹೀಗೆ ಇಲ್ಲಿ ನಮಗೆ ಹೇಗೆ ಸಾಧ್ಯನೋ ಹಾಗೆ ತುಂಬಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆವಾಗ ಇಲ್ಲೊಂದು ಚೌಕಾಕಾರವಾಗಿ ಬರುತ್ತೆ. ನಾವು ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟಿಚ್ ಹಾಕೋ ಬರ್ತೀನಿ. ಆಮೇಲೆ ಹೇಗೆ ಅದನ್ನ ಸೆಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈಗ ಹೊಲ್ದು ಆಯಿತು. ಈಗ ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ ಹೊಲಿಬೇಕಾದ್ರೆ ಎಲ್ಲ ಕೆಳಗಡೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಆಮೇಲೆ ಹೀಗೆ ಹೊಡೆದು ಎಲ್ಲ ಕಡೆನೂ ಒಂದೇ ರೀತಿಯಾಗಿ ಬರೋ ರೀತಿ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಕಡೆನೂ ಕೂಡ ಒಂದೇ ರೀತಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಮಕ್ಕಳಿಗಂತೂ ಸಖತ್ ಖುಷಿ ಆಗುತ್ತೆ. ಅವರಿಗೆ ಆಟ ಆಡಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ನಾವು ಈ ರೀತಿ ದಿಂಬಿನ ಕವರನ್ನು ಹೇಗೆ ಹೊಲಿಬೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಹತ್ರ ಯಾವುದಾದ್ರು ದಿಂಬು ಈ ರೀತಿಯಾಗಿ ಇದ್ದರೆ ನೀವು ಯಾವ ಅಳತೆಯನ್ನು ತಗೋಬೇಕು ಅನ್ನೋದನ್ನು ಕೂಡ, ಹೇಗೆ ಇಟ್ಕೊಂಡು ತಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದು ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಂದಿದೆ. ಆಮೇಲೆ ಅಂದರೆ ನಾವು ಟೀ ಶರ್ಟ್ ಎಷ್ಟು ಉದ್ದಕ್ಕಿತ್ತೋ ಅಷ್ಟು ತೊಗೊಂಡ್ವಲ್ಲ, ಇಲ್ಲ ನಮಗೆ ಎಕ್ಸಾಕ್ಟ್ ಸ್ಕ್ವಯರಲ್ಲೇ ಬರಬೇಕು ಅಂದರೆ ನಾನು ಇನ್ನೊಂದು ರೀತಿಯ ಬಟ್ಟೆಯಲ್ಲಿ, ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಟ್ಟೆ, ಇವತ್ತು ಹೇಳೋದಿಲ್ಲ ಏನು ಅಂತ, ಸದ್ಯದಲ್ಲೇ ನಿಮಗೆ ಆ ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಕರೆಕ್ಟಾಗಿ ಸ್ಕ್ವಯರ್ ಶೇಪಿನ ದಿಂಬನ್ನು ಕೂಡ ಹೊಲಿದು ತೋರಿಸ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ರೆಕ್ಟ್ಯಾಂಗಲ್ದಾದರೂ ಕೂಡ. ಇಲ್ಲಿ ಸ್ಲೋಗನ್ ಕೂಡ ಚೆನ್ನಾಗಿದೆಯಲ್ಲ, ಅದಕ್ಕಾಗಿ ದಿಂಬು ಕೂಡ ತುಂಬ ಚೆನ್ನಾಗಿಯೇ ಕಾಣಿಸ್ತಾ ಇದೆ. ತುಂಬ ಹಳೆ ಟೀ ಶರ್ಟ್ ಅಂತ ಸಹಿತ ಅನಿಸ್ತಾ ಇಲ್ಲ. ನಾನು ನಿಮಗೆ ನೆಕ್ಸ್ಟು ಹೊಸ ರೀತಿಯ ದಿಂಬನ್ನು ಹೊಲಿದು ತೋರಿಸ್ತೀನಿ. ಹಾಗೆ ಸ್ಕ್ವಯರ್ ದಿಂಬಿನ ಕವರನ್ನು ಹೇಗೆ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ನೆಕ್ಸ್ಟ್ ಹೊಲಿದು ತೋರಿಸೋವಂಥ ದಿಂಬಿಗೆ, ಅಂದರೆ ಪಿಲ್ಲೋಗೆ ಕವರ್ ಬೇಕಾಗೋದಿಲ್ಲ. ಅದು ಡೈರೆಕ್ಟಾಗಿ ಹಾಕುವಂಥದ್ದು. ನಿಮಗೊಂದು ಐಡಿಯಾ ಬಂದಿರ್ಬೋದು ಏನಾಗಿರ್ಬೋದು ಅಂತ. ನೆಕ್ಸ್ಟ್ ವೀಡಿಯೋದವರೆಗೆ ಮತ್ತೆ ಕಾಯ್ತಾ ಇರಿ. ನಿಮಗೆ ಈ ಪಿಲ್ಲೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.